ಬಿದಿಗೆ ಚಂದ್ರ ಬಂದ ನೋಡು. ಈ ಒಂದು ತರಗತಿಯಲ್ಲಿ ನಾವು 4ನೇ ತರಗತಿಯ ಭಾಗ 2ರ ಕಲಿ ಕನ್ನಡ ಒಂದು ಬಿದಿಗೆ ಚಂದ್ರ ಬಂದ ನೋಡು ಒಂದು ಪಯಮಿನ ಬಗ್ಗೆ ನಾವು ಈ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ನಮಗೆ ಚಂದ್ರ ನಮಗೆ ಯಾವ ರೀತಿ ಒಂದು ಕಾಣುತ್ತೆ ಕತ್ತಲಲ್ಲಿ ಒಂದು ಒಂದು ಚಂದ್ರನವನ್ನು ವರ್ಣನೆ ಮಾಡಿರುವುದೊಂದು ಈ ಒಂದು ಪದ್ಯದ ಸಾಲುಗಳಲ್ಲಿ ನಾವು ಕಾಣಬಹುದು ಮಕ್ಕಳೇ. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಯಾರ ಮನೆಯು ಅಲ್ಲಿ ಇಹುದೋ ಯಾರು ಬಲ್ಲರು, ನೋಡಲೇನೋ ಒಬ್ಬರೇನೋ ಹೇಳಲೊಲ್ಲರು. ನಮಗೇನಾಗುತ್ತೆ, ಇದರ ಒಂದು ಚಂದ್ರನ ಬಗ್ಗೆ ನಮಗೆ ವರ್ಣಿಸಿರುವುದನ್ನು ನಾವು ಕಾಣುತ್ತೇವೆ. ಚಂದ್ರ ನೋಡಲು ನಮಗೇನಾಗುತ್ತೆ, ಒಂದು ದೀಪ ಹಚ್ಚಿದಂತೆ ಕಾಣುತ್ತೆ ಎಂಬುದನ್ನಾಗಿ ಇಲ್ಲಿ ಕವಿ ಈ ಒಂದು ಪ್ಯಾರದಲ್ಲಿ ನಮಗೆ ಈ ಒಂದು ಭಾಗದಲ್ಲಿ ನಮಗೆ ವಿವರಿಸುವುದನ್ನು ನಾವು ಕಾಣುತ್ತೇವೆ. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಯಾರ ಮನೆಯು ಅಲ್ಲಿ ಇಹುದೋ ಯಾರು ಬಲ್ಲರು, ನೋಡಲೇನೋ ಒಬ್ಬರೇನೋ ಹೇಳಲೊಬ್ಬರು. ಅಂದರೆ ಹೇಳ್ತಾರೆ, ಅಲ್ಲಿ ಯಾರ ಮನೆ ಇದೆ ಅಂತಲೇ ಗೊತ್ತಿಲ್ಲ, ಆದರೂ ಇಲ್ಲಿ ಏನು ಮಾಡಿದರೆ, ಇಲ್ಲಿ ಚಂದ್ರ ಒಂದು ದೀಪ ಹಚ್ಚಿದಂತೆ ನಮಗೆ ಕಂಗೊಳಿಸಿರುತ್ತದೆ. ಎಷ್ಟು ಒಂದು ನಮಗೆ ಬೆಳಕನ್ನು ನೀಡುತ್ತದೆ, ನಮ್ಮ ಕತ್ತಲೆಯನ್ನು ಹೋಗಲಾಡಿಸಿ ನಮಗೆ ಬೆಳಕನ್ನು ನೀಡುವಂಥ ಒಂದು ದೃಶ್ಯವನ್ನು ಇಲ್ಲಿ ಈ ಒಂದು ಸಾಲುಗಳ ಮೂಲಕ ಚಂದ್ರ ಒಂದು ಬೆಳದಿಂಗಳಿನ ಬಗ್ಗೆ ಇಲ್ಲಿ ನಾವು ವರ್ಣಿಸಿರುವುದನ್ನು ನಾವು ಈ ಒಂದು ಪದ್ಯ ಭಾಗದಲ್ಲಿ ನಾವು ನೋಡುತ್ತೇವೆ ಮಕ್ಕಳೇ. ಅದೇ ರೀತಿಯಲ್ಲಿ ನೆಕ್ಸ್ಟು, ಹಾಗೋ ಚವತಿ ಚಂದ್ರ ನೋಡು. ಹಾಗೋ ಚವತಿ ಚಂದ್ರ ನೋಡು, ಮೃಗವು ಎಲ್ಲಿ ಇಹುದೋ ಏನೋ ನಾನು ಕಾಣೆನು, ಇಂಥ ಚಿತ್ರ ಬರೆದವನಿಲ್ಲಿ ಯಾವ ಜಾಣನು. ಅಂತಂದರೆ ಏನು ಮಾಡ್ತಾರೆ ಇಲ್ಲಿ, ಹಾಗೋ ಚವತಿ ಚಂದ್ರ ನೋಡು ಅಂತಂದರೆ ಅಮಾವಾಸ್ಯೆಯ ಅನಂತರದ ಒಂದು 4ನೇ ದಿನ ನಮಗೆ ಚಂದ್ರ ಮೂಡಿದಾಗ ನಮಗೆ ಹೇಗೆ ಕಾಣುತ್ತದೆ, ಮೂಡಿದಂತೆ 2 ಕೋಡು. ಮೃಗವು ಎಲ್ಲಿ ಇಹುದೋ ಏನೋ ಅಂತಂದರೆ, ಮೃಗವು ಅಂತಂದರೆ ಒಂದು ಏನಾಗುತ್ತೆ, ಒಂದು ಎಲ್ಲಿ ಇಹುದೋ ಏನೋ ನಾನು ಕಾಣೆನು, ಇಂತಹ ಚಿತ್ರ ಬರೆದವನಿಲ್ಲಿ ಯಾವ ಜಾಣನು. ಅಂದರೆ ನಮಗೆ ಈ ಒಂದು ಚಿತ್ರ ಬರೆದವರು ಯಾರನ್ನೋದೇ ಗೊತ್ತಿಲ್ಲ. ಒಂದು ಕಲ್ಪನೆ ಮಾಡಿ ಈ ಒಂದು ಅಮಾವಾಸ್ಯೆಯ ಅನಂತರದ ಒಂದು 4ನೇ ದಿನ ಏನಾಗುತ್ತೆ, ನಮಗೆ ಚಂದ್ರ ನೋಡಿದಾಗ ನಮಗೆ ಏನು ಕಾಣುತ್ತೆ, ಒಂದು ಜಿಂಕೆಯ ಒಂದು ನೋಡಿದ ಆಕಾರದಲ್ಲಿ ಒಂದು ಮೃಗ ಅಂದರೆ ಮೀನ್ಸ್ ಜಿಂಕೆ ಒಂದು ಕೊಂಬಿನ ರೀತಿಯಲ್ಲಿ ನಮಗೆ ಮೃಗವು 2 ಕೋಡು ಅಂತಂದರೆ ಜಿಂಕೆಯ ಒಂದು 2 ಕೋಡು ಯಾವ ರೀತಿ ಕಾಣುತ್ತೋ ಆ ರೀತಿಯಲ್ಲಿ ಅಮಾವಾಸ್ಯೆ ಆದ 4ನೇ ದಿನದಲ್ಲಿ ನಾವು ಚಂದ್ರವನ್ನು ನೋಡಿದಾಗ ಯಾವ ರೀತಿ ಇರುವುದನ್ನು ನಾವು ಇಲ್ಲಿ ವರ್ಣಿಸಿದ್ದಾರೆ ಎಂಬುದನ್ನಾಗಿ ಈ ಒಂದು ಸಾಲುಗಳ ಮೂಲಕ ನಾವು ನೋಡ್ಬೋದು ಮಕ್ಕಳೇ. ಅಷ್ಟಮಿ ಚಂದಿರನು ಬಂದ, ಅರ್ಧ ಬಿಟ್ಟು ಅರ್ಧ ತಿಂದ. ಉಂಡಿ ಚೆಲ್ಲಿ ಕೊಟ್ಟನಿಲ್ಲಿ ಹುಡುಗನಾವನು, ಕಾಣೆ ಅತ್ತ ಇತ್ತ ಎತ್ತು ಅವನ ಠಾವನು. ಅಂತಂದರೆ ಇಲ್ಲಿ ಏನು ಮಾಡಿದ್ದಾರೆ, ಅಷ್ಟಮಿ ಚಂದಿರನು ಬಂದ, ಅರ್ಧ ಬಿಟ್ಟು ಅರ್ಧ ತಿಂದ. ಆ ಅಷ್ಟಮಿ ಅಂತಂದರೆ ನಮಗೆ ಅಂದರೆ ಪೂರ್ಣ ಚಂದ್ರ ಕಾಣುವಂಥ ದಿನವನ್ನು ನಾವು ಹುಣ್ಣಿಮೆ, ಇವಾಗ ಅಷ್ಟಮಿ ಅಂತಂದರೆ ನಾವು ಹುಣ್ಣಿಮೆ ಅಂತೀವಿ ಮಕ್ಕಳೇ. ಅಷ್ಟಮಿ ಚಂದಿರನು ಬಂದ, ಹುಣ್ಣಿಮೆ ನಮಗೆ ಏನಾಗುತ್ತೆ, ಹುಣ್ಣಿಮೆ ದಿನ ಏನಾಗುತ್ತೆ, ಅಮಾವಾಸ್ಯೆ ಅಂತಂದರೆ ಕತ್ತಲು, ಹುಣ್ಣಿಮೆ ಅಂತಂದರೆ ನಮಗೆ ಬೆಳದಿಂಗಳು. ಈ ರೀತಿ ಒಂದು ಅಮಾವಾಸ್ಯೆಯಲ್ಲಿ ಕತ್ತಲು ಕಂಡಾಗ ಹುಣ್ಣಿಮೆಯಲ್ಲಿ ನಮಗೆ ಯಾವ ರೀತಿ ಬೆಳದಿಂಗಳು ನಮಗೆ ಕಂಗೊಳಿಸುತ್ತೋ ಒಂದು ಪೂರ್ಣಚಂದ್ರ ನಮಗೆ ಕಾಣುವಂಥ ದಿನವನ್ನು ನಾವು ಹುಣ್ಣಿಮೆ ಅಂತ ಕರಿತೀವಿ. ಅಷ್ಟಮಿ ಚಂದಿರನು ಬಂದ, ಅರ್ಧ ಬಿಟ್ಟು ಅರ್ಧ ತಿಂದ. ಹುಂಡಿ ಚೆಲ್ಲಿ ಕೊಟ್ಟನಿಲ್ಲಿ ಹುಡುಗನಾವನು. ಅಂತಂದರೆ ಇದನ್ನಲ್ಲಿ ಯಾವ ರೀತಿ ಒಂದು ವರ್ಣಿಸಿರುವುದನ್ನು ನಾವು ಕಾಣುತ್ತೇವೆ. ಟಾಣಿ ಹತ್ತ ಹಿತ್ತ ಹೆತ್ತ ಅವನು ಠಾವನು. ಅಂತಂದರೆ ನಮಗಿಲ್ಲಿ ಏನಾಗುತ್ತೆ, ನಮಗೆ ಠಾವನು ಮೀನ್ಸ್ ತಾಣ, ಠಾವು ಅಂತಂದರೆ ತಾಣ ಅಂತ ಕರಿತೀವಿ ಮಕ್ಕಳೇ.
ಈ ರೀತಿ ಒಂದು ಚಂದ್ರನನ್ನು ನಾವು ಕಾಣ್ಬೋದು ಮಕ್ಕಳೇ. ಅಮಾವಾಸ್ಯೆ ಆಗಿರ್ಬೋದು ಮತ್ತು ಆಮೇಲೆ ಹುಣ್ಣಿಮೆ ಆಗಿರ್ಬೋದು. ಹೀಗೆ ಚಂದ್ರನನ್ನು ಕುರಿತು ಇಲ್ಲಿ ಅಮಾವಾಸ್ಯೆ ಬಂದಾಗ ಯಾವ ರೀತಿ ಚಂದ್ರ ನಮಗೆ ಕಾಣುತ್ತೆ, ಹುಣ್ಣಿಮೆಯ ದಿನ ನಮಗೆ ಚಂದ್ರವನ್ನು ಯಾವ ರೀತಿ ಕಂಗೊಳಿಸುತ್ತೆ ಎಂಬುದನ್ನಾಗಿ ಇಲ್ಲಿ ಕವಿಯು ಒಂದು ಸಾಲುಗಳ ಮೂಲಕ ಒಂದು ನಮಗೆ ಆಕಾಶದಲ್ಲಿ ಕಾಣುವ ಚಂದ್ರನನ್ನು ಇಲ್ಲಿ ಏನು ಮಾಡಿದ್ದಾರೆ, ಒಂದು ಸಾಲುಗಳ ಮೂಲಕ ಒಂದು ನಮಗೆ ಈ ರೀತಿ ಒಂದು ವಿವರಿಸಿರುವುದನ್ನು ನಾವು ಕಲ್ಪನೆ ಮೂಲಕ ನಾವು ಕಟ್ಟಿರುವುದನ್ನು ನಾವು ಕಾಣುತ್ತೇವೆ ಮಕ್ಕಳೇ. ಅದೇ ರೀತಿಯಲ್ಲಿ ನಮಗೆ ಬಂದನು ಹುಣ್ಣಿಮೆಯ ಚಂದ್ರ ಬೆಳದಿಂಗಳು ನಿಬಿಡ ಸಾಂದ್ರ ಅಲ್ಲ ಹಲ್ಲ ಮುಗಿಲು ತುಂಬ ಇಹುದು ಮಜ್ಜಿಗೆ ಬೆಣ್ಣೆ ಮುದ್ದೆ ಮೇಲೊಂದು ಹೇಳು ಅಜ್ಜಿಗೆ. ಇಲ್ಲಿ ಯಾವ ರೀತಿ ಒಂದು ಕಲ್ಪನೆ ಮೂಲಕ ಎಷ್ಟು ಅರ್ಥಗರ್ಭಿತವಾಗಿ ಇಲ್ಲಿ ಕವಿ ಏನು ಮಾಡಿದ್ದಾರೆ, ಒಂದು ಚಂದ್ರನ ಬಗ್ಗೆ, ಒಂದು ಬಿದಿಗೆ ಚಂದ್ರನ ಬಗ್ಗೆ ಇಲ್ಲಿ ವರ್ಣಿಸುವುದನ್ನು ನಾವು ಕಾಣ್ಬೋದು ಮಕ್ಕಳೇ. ಬಂದನು ಹುಣ್ಣಿಮೆಯ ಚಂದ್ರ ಅಂದರೆ, ಹುಣ್ಣಿಮೆ ಚಂದ್ರ ಅಂದರೆ ಒಂದು ಪೂರ್ಣ ಚಂದ್ರ ಕಾಣುವಂಥ ನಾವು ಹುಣ್ಣಿಮೆಯ ಚಂದ್ರ ಅಂತ ಕರಿತೀವಿ ಮಕ್ಕಳೇ. ಬೆಳದಿಂಗಳು ಅಂತಂದರೆ ಒಂದು ಫುಲ್ಲು ಒಂದು ನಮಗೆ ಒಂದು ಲೈಟ್ ಹಾಕಿದಾಗ ಯಾವ ರೀತಿ ನಮಗೆ ಕಾಣುತ್ತೆ ಬೆಳದಿಂಗಳು, ಆ ರೀತಿ ಒಂದು ಕಂಗೊಳಿಸುತ್ತದೆ ಯಾವಾಗ ಹುಣ್ಣಿಮೆಯ ಋತುದಲ್ಲಿ ನಮಗೆ. ನಿಬಿಡ ಸಾಂದ್ರ ನಮಗೆ ಇವಾಗ ಏನಾಗುತ್ತೆ, ನಮಗೆ ನಿಬಿಡ ಅಂತಂದರೆ ಒಂದು ಏನಾಗುತ್ತೆ, ದಟ್ಟವಾದ ಒತ್ತತ್ತಾದ ಅಂತ ಕರಿತೀವಿ. ನಿಬಿಡ ಅಂತಂದರೆ ದಟ್ಟವಾದ ಒಂದು ಸಾಂದ್ರ, ಹೀಗೆ ದಟ್ಟವಾದ. ಅಲ್ಲ ಮುಗಿಲು ತುಂಬ, ಮುಗಿಲು ಅಂತಂದರೆ ಒಂದು ಆಕಾಶದಲ್ಲಿ ನಮಗೇನಾಗುತ್ತೆ, ತುಂಬ ಒಂದು ನಕ್ಷತ್ರಗಳಿಂದ ಕೂಡಿರುವಂಥದ್ದು, ನಮಗೆ ಬೆಳದಿಂಗಳು ಕಾಣುವಂಥ ದೃಶ್ಯವನ್ನು ನಾವು ಕರಿತೀವಿ. ಇಹುದು ಮಜ್ಜಿಗೆ ಮಜ್ಜಿಗೆ ಏನು ಮಾಡಿದ್ದಾರೆ, ಇಲ್ಲಿ ಹೋಲಿಕೆ ಮಾಡಿದ್ದಾರೆ. ಬೆಣ್ಣೆ ಮುದ್ದೆ ಮೇಲೊಂದು ಹೇಳು ಅಜ್ಜಿಗೆ ಅಂದರೆ ಇಲ್ಲಿ ಮಜ್ಜಿಗೆ ಮತ್ತು ಬೆಣ್ಣೆ ಒಂದು ಮುದ್ದೆ ರೀತಿಯಲ್ಲಿ ಒಂದು ಹೋಲಿಕೆಗಳನ್ನು ಇಲ್ಲಿ ಕವಿ ಯಾವ ರೀತಿ ಹೋಲಿಕೆ ಕೊಟ್ಟಿರೋದನ್ನು ನಾವು ಕಾಣುತ್ತೇವೆ. ಮಜ್ಜಿಗೆ ಬೆಣ್ಣೆ ಮುದ್ದೆ ಮೇಲೊಂದು ಹೇಳು ಅಜ್ಜಿಗೆ, ಈ ರೀತಿ ಯಾವ ರೀತಿ ಒಂದು ಇಲ್ಲಿ ಕವಿ ಒಂದು ಚಂದ್ರನನ್ನು ಕುರಿತು ವರ್ಣನೆ ಮಾಡಿರುವುದನ್ನು ನಾವು ಈ ಒಂದು ಸಾಲುಗಳ ಮೂಲಕ ಎಷ್ಟು ಅರ್ಥಗರ್ಭಿತವಾಗಿ ಕಲ್ಪನೆಗಳ ಮೂಲಕ ವರ್ಣಿಸಿರುವುದನ್ನು ನಾವು ಈ ಒಂದು ಬಿದಿಗೆ ಚಂದ್ರ ಬಂದ ನೋಡು ಎಂಬುವ ಒಂದು ಸಾಲುಗಳಲ್ಲಿ ನಾವು ಈ ಒಂದು ಪದ್ಯ ಭಾಗವನ್ನು ನಾವು ನೋಡಿದ್ದೇವೆ ಮಕ್ಕಳೇ. ಈ ಒಂದು ಬಿದಿಗೆ ಚಂದ್ರ ಬಂದ ನೋಡು ಈ ಒಂದು ಪದ್ಯವನ್ನು ಬರೆದವರು ದ.ರಾ ಬೇಂದ್ರೆಯವರು. ಈ ಒಂದು ಬಿದಿಗೆ ಚಂದ್ರ ಏನಾಗುತ್ತೆ, ಈ ಒಂದು ಸರಿ ನಾವು ನಿಧಾನವಾಗಿ ಸ್ಪಷ್ಟವಾಗಿ ಓದೋಣ ಮಕ್ಕಳೇ. ಬಿದಿಗೆ ಚಂದ್ರ ಬಂದ ನೋಡು ಅಂದರೆ, ಬಿದಿಗೆ ಚಂದ್ರ ಬಂದ ನೋಡು ದೀಪ ಹಚ್ಚಿದಂತೆ ಜೋಡು, ಯಾರ ಮನೆಯು ಅಲ್ಲಿಯುವುದೋ ಯಾರು ಬಲ್ಲರು, ನೋಡಲೇನೋ ಒಬ್ಬರೇನೋ ಹೇಳಲೊಲ್ಲರು, ಹಾಗೋ ಚವತಿ ಚಂದ್ರ ನೋಡು ಮೂಡಿದಂತೆ ಎರಡು ಕೋಡು, ಮೃಗವು ಎಲ್ಲಿ ಇಹುದೋ ಏನೋ ನಾನು ಕಾಣೆನು, ಇಂತಹ ಚಿತ್ರ ಬರೆದವನಿಲ್ಲಿ ಯಾವ ಜಾಣನು, ಅಷ್ಟಮಿ ಚಂದಿರನು ಬಂದ ಅರ್ಧ ಬಿಟ್ಟು ಅರ್ಧ ತಿಂದ, ಹುಂಡಿ ಚೆಲ್ಲಿ ಕೊಟ್ಟ ನೆಲ್ಲಿ ಹುಡುಗನಾವನು, ಟಾಣಿ ಅತ್ತ ಇತ್ತ ಎತ್ತ ಅವನು ಟಾವನು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನೆಕ್ಸ್ಟ್, ಬಂದನು ಹುಣ್ಣಿಮೆಯ ಚಂದ್ರ ಬೆಳದಿಂಗಳು ನಿಬಿಡ ಸಾಂದ್ರ ಅಂದರೆ, ನಿಬಿಡ ಅಂತಂದರೆ ಒಂದು ದಟ್ಟವಾದ ಒಂದು ಒತ್ತೊತ್ತಾಗಿರುವುದನ್ನು ನಾವು ಕಾಣುತ್ತೇವೆ. ಅಲ್ಲ ಮುಗಿಲು ತುಂಬ ಇಹುದು ಮಜ್ಜಿಗೆ ಬೆಣ್ಣೆ ಮುದ್ದೆ ಮೇಲೊಂದು ಹೇಳು ಅಜ್ಜಿಗೆ ಅಂದರೆ, ನಮಗೇನಾಗುತ್ತೆ, ಒಂದು ಬೆಣ್ಣೆ ನಮಗೆ ನೋಡಿದಾಗ ಏನಾಗುತ್ತೆ, ಅದ್ರ ಒಂದು ಸುಂದರವಾಗಿ ಒಂದು ಚಂದ್ರನ ರೂಪದಲ್ಲಿ ನಮಗೆ ಕಾಣುತ್ತಲ್ಲ, ಈ ಒಂದು ಹೋಲಿಕೆಯ ರೂಪದಲ್ಲಿ ನಮಗೇನಾಗಿದ್ದಾರೆ, ಒಂದು ಬಿದಿಗೆ ಚಂದ್ರ ಒಂದು ವರ್ಣಿಸುವುದನ್ನು ನಾವು ಬಿದಿಗೆ ಚಂದ್ರ ಬಂದ ನೋಡು ನಾವು ಚಂದ್ರನ ಬಗ್ಗೆ ವರ್ಣನೆ ಮಾಡಿರುವುದನ್ನು ನಾವು ಈ ಒಂದು ಸಾಲುಗಳಲ್ಲಿ ನಾವು ನೋಡಬಹುದು. ಈ ಒಂದು ಪಯಮು, ಈ ಒಂದು ಪದ್ಯ ನಿಮಗೆ ಇಷ್ಟವಾದಲ್ಲಿ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಮಾಡಿ. ಧನ್ಯವಾದಗಳು.